ನಿನ್ನೆ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಓಡಾಟ ಜಾಸ್ತಿ ಆಯಿತು, ಕಾಲೆಲ್ಲ ನೋವು ಬಂದ್ಬಿಡ್ತು. ನಮ್ಮ ರಾಜುಗೆ ಮದುವೆ ಮಾಡಿ ಮುಗಿಸ್ಬಿಟ್ರೆ ಸಾಕು, ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ. ಆದಷ್ಟು ಬೇಗ ಲಗ್ನ ಕಟ್ಟಿಸ್ಬಿಡ್ಬೇಕು. ನಂಜಿ ಜಗಲಿ ಹತ್ರ ಕೂತಿರ್ತೇನೆ, ಕಾಫಿ ತಗೋಬಾರೆ. ಸ್ವಲ್ಪ ಶುಂಠಿ ಹಾಕ್ಕೊಂಡು ಕಾಫಿ ಪುಡಿ ಹಾಕೊಂಡು ಜಾಸ್ತಿ ಕೈಸ್ಕೊಬಾ. ಯಾಕೋ ತಲೆ ನೋವ್ತಾ ಇದೆ. ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ಬಿಟ್ಟು ಮುಂದ್ಗಡೆಗೆ ಕೂತ್ಕೋಬೇಕು. ದೇವ್ರೆ, ಹೆಂಗೋ ನಿನ್ನೆ ಕೆಲಸ ಎಲ್ಲ ಮುಗೀತು. ಸದ್ಯ ಇನ್ನು ಅದೊಂದು ತಲೆ ಮೇಲೆ ಇದ್ದಾಗಿತ್ತು, ಇಷ್ಟೊತ್ತು ಮುಗಿಸ್ಬಿಡ್ತೇನೋ ಅನ್ನೋಗಿತ್ತು. ಸದ್ಯ ಬೀಗರೆಲ್ಲ ಬಂದು ಊಟ ಗೀಟ ಮಾಡ್ಕೊಂಡು ಹೋದರು. ಇನ್ನೇನಿಲ್ಲ, ಮದುವೆ ಒಂದು ಮಾಡಿಬಿಟ್ರೆ ಮುಗೀತು. ನಂಜಿ ಕಾಫಿ ತಗೋಬಾ, ತಲೆ ತುಂಬ ನೋವ್ತಾ ಇದೆ. ತಗೋಬರ್ತೀನಿ ರೀ, ನನಗೂ ಸಾಕಾಗಿದೆ ನಿಮಗಿಂತ ಹೆಚ್ಚಾಗಿ. ನಿನ್ನೆ ನಾನು ಓಡಾಡಲಿಲ್ವೇ. ತಗೊಳ್ರಿ, ಶುಂಠಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕಾಫಿ ಕಾಯಿಸ್ಕೊಬಂದಿದ್ದೀನಿ, ಟೀ ಪುಡಿ ಹಾಕಿ ಜೊತೆಗೆ. ತಲೆನೋವು ಬಿಟ್ಟು ಹೋಗ್ಬಿಡುತ್ತೆ, ಕುಡೀರಿ. ರೀ, ನಿನ್ನೆ ಬೀಗರು ಮನೆಯವರೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ಮನ್ಸಿಗೆ ನೀರು ಆಳ ಅನಿಸುತ್ತೆ. ಇನ್ನು ಮದುವೆ ಒಂದು ಬೇಗ ಮಾಡಿ ಮುಗಿಸ್ಬಿಡೋಣ, ಆದಷ್ಟು ಬೇಗ ಹೋಗಿ ಲಗ್ನ ಕಟ್ಟಿಸ್ಬಿಟ್ಟು ಬರೋಣ. ನಂಜಿ, ಇನ್ನು ಬರೋದೆಲ್ಲ ಒಳ್ಳೆ ದಿನನೇ, ಆದಷ್ಟು ಬೇಗ ಲಗ್ನ ಕಟ್ಟಿಸಿ ಮದುವೆ ಮಾಡಿಬಿಡೋಣ ಬಿಡು. ರೀ, ನಿನ್ನೆ ನಮ್ಮೂರವರೆಲ್ಲ ಬಂದು ಊಟ ಮಾಡ್ಕೋದ್ರಾ? ಊಟಕ್ಕೆ ಕರೆದಿದ್ರೆ ಎಲ್ಲರೂ? ಸ್ವಲ್ಪ ಜನ ನಮ್ಮೂರವ್ರು ಬಂದು ಊಟ ಮಾಡ್ಕೋದ್ರು. ಎಲ್ಲರೂ ಎಲ್ಲೋ ಮದುವೆ ಇತ್ತಂತೆ, ರಾಮಣ್ಣನ ಮಗಳು ಯಾರ್ದೋ, ಅದಕ್ಕೆ ಹೊರಟೋಗಿದ್ರು ಮದುವೆಗೆ. ಹೌದಾ, ಸರಿ ಬಿಡಿ. ನಿರ್ಮಲಾ ಇವತ್ತು ನನ್ನ ತಮ್ಮನ ಮಗಳು ತೊಟ್ಲು ಶಾಸ್ತ್ರ ಇದೆ, ಬಾ ನಂಜಕ್ಕ ಅಂತ ಕರೆದಿದ್ಲು. ಎಲ್ಲಿ ಇನ್ನೊಂದ್ಸರಿ ಬಂದು ಕರೀಲೇ ಇಲ್ವಲ್ಲ ಹೋಗೋಣ ಅಂದರೆ? ಓ ಹೌದಾ, ಕರೆದ್ರೆ ಹೋಗು, ಅದಕ್ಕೇನಂತೆ. ಶಾಸ್ತ್ರ ಎಲ್ಲ ಎಷ್ಟೊತ್ತಿಗೆ ಬಿದ್ದಿದೆ? ಬನ್ನಿ ಆಚೆ ಕೂತ್ಕೊಂಡು ಮಾತಾಡೋಣ. ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕು, ಹಾಕ್ಬಿಟ್ಟು ಅಲ್ಲೇ ಕೂತಿರ್ತೀನಿ, ಬನ್ನಿ. ಹೇಳೇ ನಂಜಿ, ಅದೇ ನಿರ್ಮಲನ ತಮ್ಮನ ಮಗಳದು ತೊಟ್ಲು ಶಾಸ್ತ್ರ ಇದೆ ಅಂದಿಲ್ಲ, ಶಾಸ್ತ್ರ ಎಷ್ಟೊತ್ತಿಗೆ ಬಿದ್ದಿದೆ? ಅಯ್ಯೋ ನನಗೇನು ಗೊತ್ತೇನ್ರಿ, ಅವತ್ತು ಹೇಳಿದ್ಲಪ್ಪ ನಂಜಕ್ಕ ನನ್ನ ತಮ್ಮನ ಮಗಳು ತೊಟ್ಲು ಶಾಸ್ತ್ರ ಇದೆ, ಬನ್ನಿ ಹೇಳ್ತೇನೆ ಅಂತ. ಬಂದು ಕರೀಲಿಲ್ವಲ್ಲ, ಬಂದೆ ಹೇಳಿದ್ರೆ ಹೋಗ್ತೇನೆ, ಇಲ್ಲಾಂದರೆ ಮನೇಲೇ ಇರ್ತೀನಿ. ನನಗೂ ಸಾಕಾಗಿದೆ ನಿನ್ನೆ ಎಲ್ಲ ಕೆಲಸ ಮಾಡಿ. ಆಯಿತು ಬಿಡೆ, ನಾನು ಗದ್ದೆ ಕಡೆ ಹೋಗಬೇಕಾಗಿತ್ತು. ಯಾಕೋ ಕಾಲೆಲ್ಲ ನೋವ್ತಾ ಇದೆ, ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿದ್ಧಾನಾ? ಓ ಮಂಜು, ಬಾರಪ್ಪ. ಇವಾಗ ತಾನೇ ನಿಮ್ಮ ಸುದ್ದಿನೇ ಮಾತಾಡ್ತಾ ಇದ್ವಿ, ಬಾ. ಸಿದ್ಧಾನ, ನನ್ನ ಮಗಳು ತೊಟ್ಲು ಶಾಸ್ತ್ರ ಇದೆ, ಬನ್ನಿ ಶಾಸ್ತ್ರ ಮುಗಿಸ್ಕೊ ಊಟ ಮಾಡ್ಕೊಬರೋರಂತೆ. ರಾಜನು ಕರ್ಕೊಬಂದ್ಬಿಡಿ. ಸರಿ ಕಣಪ್ಪ, ಬರ್ತೀವಿ. ಎಷ್ಟು ಗಂಟೆಗೆ ಶಾಸ್ತ್ರ ಬಿದ್ದಿರೋದು? 12 ಗಂಟೆಗೆ ಬಿದ್ದಿದೆ ಅಣ್ಣ ಶಾಸ್ತ್ರ. ಮಂಜು, ಮಗಳ ಹೆಸರು ಏನಂತ ಕರೀತಿದ್ದಾರಿ? ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ವಿ ಅಣ್ಣ, ಅವರು ಮಮತಾ ಅಂತ ಕರೀತಿದ್ದಾರೆ, ಅದೇ ಹೆಸರು ಕರಿತಿದ್ದೀವಿ. ಸಿದ್ಧಾನ, ನಿನ್ನೆ ನಿಮ್ಮ ಬೀಗರು ಮತ್ತು ಬೀಗರೂರವರು ಒಂದಷ್ಟು ಜನ ಬಂದಿದ್ರಂತೆಲ್ಲ ಅಣ್ಣ, ಮನೆ ನೋಡ್ಕೊ ಹೋಗೋಕ್ಕೆ ಅಂತ. ಅದಕ್ಕೇ ನಿನ್ನೆ ಬರಲಿಲ್ಲ ಅಣ್ಣ ನಿಮ್ಮನ್ನು ಕರೆಯೋದಕ್ಕೆ. ನೆಂಟರು ಬಂದಿನೇ ಯಾಕೆ ಬಂದು ಕರೆಯೋದು, ಬೆಳಗ್ಗೆ ಬೇಗ ಹೋಗಿ ಹೇಳ್ಬಿಟ್ರೆ ಆಯಿತು ಅಂತ. ನೀವೇನು ತಿಳ್ಕೊಬೇಡಿ, ಬನ್ನಿ ಅಣ್ಣ, ಈಗ ಬಂದು ಕರೀತಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಕಂಡ್ಬಿಡ್ಲ ಮಂಜು, ಸರಿ ಬರ್ತೀನಿ ಬಿಡು. ಒಂದು 12 ಗಂಟೆಗೆ ತಾನೇ ಬರ್ತೀನಿ ಬಿಡು. ನಂಜಕ್ಕ, ನೀವು ಇವಾಗಲೇ ಬನ್ನಿ, ನಮ್ಮ ನಿರ್ಮಲಕ್ಕ ನಂಜಕ್ಕನ ಕರ್ಕೊಬಂದ್ಬಿಡು ಅಂತ ಹೇಳಿದ್ರು. ಅದೇ ತೊಟ್ಲು ಶಾಸ್ತ್ರ ಇದೆಯಲ್ಲ, ಅದ್ರ ಬಗ್ಗೆ ನಮಗೆ ಏನು ಅಷ್ಟೊಂದು ಗೊತ್ತಿಲ್ಲ. ನೀವು ಅದು ಇದು ಶಾಸ್ತ್ರಕ್ಕೆ ಏರ್ಪಾಡು ಮಾಡ್ಕೊಳ್ಳಾರಂತೆ. ನೀವೇನು ಕೆಲಸ ಮಾಡಬೇಡಿ, ಕೂತ್ಕೊಂಡು ಹೇಳ್ಕೊಟ್ರೆ ಮಾಡ್ಕೋತಾರೆ ಎಲ್ಲರೂ. ಒಬ್ಬರು ಹಿರಿಯರು ಅಂತ ಇರಬೇಕಲ್ಲ ಅಕ್ಕ. ಬರ್ತೀನಿ ನೆಡ್ಲ ಮಂಜ, ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಸರಿ ನಂಜಕ್ಕ, ಹಾಗಿದ್ರೆ ನಾನು ಹೋಗಿರ್ತೀನಿ, ನೀವು ಬನ್ನಿ. ಸಿದ್ಧಾನ, ರಾಜನು ಕರ್ಕೊಬಂದ್ಬಿಡಿ. ಸರಿ, ನೀವು ತಿಂಡಿ ತಿನ್ಕೊಬನ್ನಿ, ನಾನು ಹೋಗಿರ್ತೇನೆ. ನಿರ್ಮಲನಿಗೂ ಅಷ್ಟಾಗಿ ಏನೂ ಗೊತ್ತಿಲ್ವಂತೆ, ತೊಟ್ಲು ಗಿಟ್ಲು ಕಟ್ಟೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ, ನಾನು ಹೋಗಿ ನೋಡ್ತಿರ್ತೇನೆ, ನೀವು ಬಂದ್ಬಿಡಿ. ಸರಿ ನಂಜಿ, ನನಗೆ ಊಟ ಹಾಕೊಟ್ಬಿಟ್ಟು ನೀನು ಹೋಗು, ಅದೇನೋ ನೋಡು ಹೋಗು. ಅಡುಗೆ ಮನೇಲೆ ಎಲ್ಲ ಇಟ್ಟಿದ್ದೀನಿ, ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ, ಹಾಕ್ಕೊಂಡು ಊಟ ಮಾಡ್ಕೊಬಿಡಿ. ಊಟ ಮಾಡಿಕೊಂಡು ನೀವು ಕೈ ತೊಳೆದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗಬೇಡಿ. ತಟ್ಟೆ ಎಸ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗಿ, ನಾನು ಬಂದು ತೊಳೆದು ಮಾಡುತ್ತೇನೆ. ಆಮೇಲೆ ಅನ್ನ ಸಾಂಬಾರು ಹಾಕೊಂಡ್ಮೇಲೆ ಮುಚ್ಚಿಟ್ಬಿಟ್ಟು ಹೋಗಿ. ನೀವೇನು ಎಲ್ಲನೂ ಹಾಗಾಗಿ ಬಿಟ್ಬಿಟ್ಟು ಹೋಗ್ತೀರಾ, ಏನು ಮುಚ್ಚೋದಿಲ್ಲ. ಅದಕ್ಕೆ ಎಲ್ಲ ಮುಚ್ಚಿಟ್ಬಿಟ್ಟು ಹೋಗಿ ಈಗಲೇ ಹೇಳ್ತೇನೆ. ಮತ್ತೆ ಬಂದಮೇಲೆ ನನಗೊಂದು ಕೆಲಸ ಹೇಳ್ಬೇಡಿ, ಹುಳ ಬಿದ್ದರೆ ಮತ್ತೆ ಮಾಡಬೇಕಾಗುತ್ತೆ, ನನಗೂ ಸಾಕಾಗಿದೆ ಅಲ್ವಾ. ಅಯ್ಯಯ್ಯೋ, ನಿನ್ನ ಊಟ ಮಾಡಿಕೊಂಡು ಪ್ಲೇಟೆಲ್ಲ ಮುಚ್ಚಿಬಿಟ್ಟು ಹೋಗ್ತೇನೆ, ಹೋಗು. ನಾನು ಜಮೀನು ಕಡೆ ಹೋಗಿ ಜಮೀನು ನೋಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಅಲ್ಲಿಗೆ ಬಂದುಬಿಡ್ತೇನೆ. ರಾಜು ಕರ್ಕೊಂಡು ಹೋಗಿರೋ ನೀನು. ಅಲ್ಲಿಂದ ಬಂದಮೇಲೆ ನೋಡ್ತೇನೆ, ಊಟ ಮಾಡಿಕೊಂಡು ಹಂಗಂಗೆ ಬಿಟ್ಟು ಹೋಗಿದ್ದೀರೋ ಇಲ್ಲ ಎಲ್ಲ ಮುಚ್ಚಿಟ್ಬಿಟ್ಟು ಹೋಗಿದ್ದೀರೋ ಅಂತ. ಆಮೇಲೆ ಮಾತಾಡ್ತೇನೆ ನಿಮಗೆ. ಇವಾಗಲೇ ಹೇಳ್ತಿದ್ದೀನಿ ನೋಡಿರಿ, ಊಟ ಮಾಡಿಕೊಂಡು ಅನ್ನ ಸಾಂಬಾರೆಲ್ಲ ಮುಚ್ಚಿಟ್ಬಿಟ್ಟು ನೀರನ್ನೆಲ್ಲ ಮುಚ್ಚಿಟ್ಬಿಟ್ಟು ಆಮೇಲೆ ಹೋಗ್ರಿ ನೀವು ಯಾವ ಕೆಲಸಕ್ಕಾದರೂ. ಹಂಗೆ ಬಿಟ್ಟು ಹೋಯ್ತು ಅಂದರೆ ನಾನು ಸುಮ್ಮನೆ ಆಗಲ್ಲ. ಇಲ್ಲಾಂದರೆ ಇವಾಗಲೇ ಊಟ ಮಾಡ್ಕೊಬಿಡಿ, ನಾನೇ ಎಲ್ಲ ಮುಚ್ಚಿಟ್ಬಿಟ್ಟು ಹೋಗ್ತೇನೆ. ಇಲ್ಲ ಹೋಗಿ, ಇನ್ನು ಸ್ವಲ್ಪ ಹೊತ್ಬಿಟ್ಟು ಆಮೇಲೆ ಊಟ ಮಾಡ್ತೇನೆ. ನೀನು ಅದೇನೋ ನೋಡು ಹೋಗು, ನಾನು ಊಟ ಮಾಡಿಕೊಂಡು ಎಲ್ಲ ಮುಚ್ಚಿಟ್ಬಿಟ್ಟು ಹೋಗ್ತೇನೆ.
ಸರಿ ಆಗಿದ್ರೆ ನಾನು ಇವಾಗ ಹೋಗಿರ್ತೇನೆ, ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ ರಾಜು ಕರ್ಕೊಂಡು. ಎಲ್ಲಿ ಯಾರು ಇಲ್ವಲ್ಲ ಮನೆ ಮುಂದೆ, ಓ ಇತ್ಲ ಕಡೆ ಇರ್ಬೋದೇನೋ, ಇರ್ಲಿ ಹೋಗ್ತೇನೆ. ನಿರ್ಮಲಾ, ನಿರ್ಮಲಾ, ಓ ನಂಜಕ್ಕ ಬನ್ನಿ. ನಿರ್ಮಲಾ ಅಕ್ಕ ಇಷ್ಟೋ ತನಕ ನಿಮ್ಮನ್ನೇ ಕೇಳ್ತಾ ಇದ್ರು, ಎಲ್ಲಿ ನಂಜಕ್ಕ ಬರಲಿಲ್ವಲ್ಲ, ನೀ ಕರೆದ್ಬಿಟ್ಟು ಬರಲಿಲ್ವ ಸರಿಯಾಗಿ ಅಂತ. ಒಳಗಡೆ ಇದ್ದಾರೆ, ನಡೀರು ಒಳಗಡೆ. ನಂಜಕ್ಕ ಬನ್ನಿ. ಇಷ್ಟೊತ್ತು ಅವರು ಬಂದೇ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ನನ್ನ ತಮ್ಮ ಸರಿಯಾಗಿ ಕರೆದಿದ್ದಾನೋ ಕರೆದಿಲ್ವೋ ಅಂದ್ಕೊಂಡು ನಾನೇ ಬರಬೇಕು ಇವಾಗ ಅನ್ಕೋತಾ ಇದ್ದೆ. ಸದ್ಯ ಬಂದ್ರಲ್ಲ ನೀವು. ತೊಟ್ಲು ಶಾಸ್ತ್ರಕ್ಕೆ ನಾವು ಏನೇನು ರೆಡಿ ಮಾಡ್ಕೋಬೇಕಾಕ ಹೇಳಿ, ಅವ್ರು ಬರೋ ತನಕ ಎಲ್ಲ ರೆಡಿ ಮಾಡಿಬಿಟ್ಬಿಡೋಣ. ನಮ್ದೇನಿಲ್ಲ ಬಿಡಿ ನಿರ್ಮಲ, ಅವರೇ ಎಲ್ಲ ತಗೊಬರ್ತಾರೆ. ಪಾಪಿಗೆ ಏನೇನು ತರಬೇಕು ಎಲ್ಲ ಅವರೇ ತಗೊಬರ್ತಾರೆ. ನಮ್ದೇನಿದ್ರು ಬರೋ ನೆಂಟರುಗಳಿಗೆ ಅಡುಗೆ ಮಾಡಿ ಊಟ ಮಾಡಿಸಿ ಕಳಿಸೋದಷ್ಟೇ. ಪಾಪಕ್ಕೆ ಜೋಕಾಲಿ ಕಟ್ಟಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದೀರಾ? ನೋಡಿ ಅಂಜಕ್ಕ, ಈ ಮನೇಲೆ ಕಟ್ಸೋಣ ಅಂದ್ಕೊಂಡಿದ್ದೀವಿ. ಓ ಇಲ್ಲ, ಸರಿ ಒಳ್ಳೆಯದೇ ಕಟ್ಸಿ. ಅಕ್ಕ ನೆಂಟ್ರೇನು ಬಂದರು ಅನಿಸುತ್ತೆ, ನೋಡ್ತೀನಿ ನಾನು, ನೀವು ಕೂತೀರಿ.